ಕೊಡ್ತೀವಿ ನಾವು. ಅಂದ್ರೆ ಅವ್ರು ತ್ಯಾಗವನ್ನ ಮಾಡಿದಾರೆ ಸಮಾಜಕ್ಕೆ, ಇಡೀ ಆಸ್ತಿಯನ್ನು ಕೊಟ್ಟು ಇವತ್ತಿನ ದಿವಸ ಸಾವಿರಾರು ಕೋಟಿ. ಏಷ್ಯಾ ಖಂಡದಲ್ಲಿಯೇ KLE ಸಂಸ್ಥೆ ಪ್ರಥಮ ಸಂಸ್ಥೆ. ಯಾವಾಗ ಆಯ್ತದ? ಅವಾಗ ಆ 11 ಮುನಿಗಳು ತ್ಯಾಗ ಮಾಡಿದ ಪ್ರತಿಫಲ ಇವತ್ತೈತಿ. ಅವಾಗ ಇತಿಹಾಸದಾಗ ನಮ್ಮ ಹೆಸರು ಹೋಗ್ಲೇ ಏನಾಗುದೈತಿ? ಇವರು ಒಂದು ಪಂಚಮಸಾಲಿ ಹೋರಾಟಕ್ಕೆ ಹಾಕಿ ತಮ್ಮ ಅಧಿಕಾರವನ್ನ ಕಳೆದುಕೊಂಡ ಹೆಸರು ಬಂದಿದ್ಲಿ, ಅದಕ್ಕೆ ಅಪಮಾನ ಯಾಕೆ ತರಿಸುವುದೇ ಅನ್ಸತೈತಿ. ಅದಕ್ಕೆ ನಾ ಏನ್ ಮಾಡಿದ್ರು, ಎಲ್ಲಾರು ಸತ್ರ ಸಾಯವಾರ ನಾಡ್ ಸೆಕ್ಟ್ ಇದ್ರೆ ಸಾಕಿದ್ರೆ ನಮ್ಮ MLAಗಳು ಮನಸ್ಸಿರ್ತಾರೆ. ನಿಮ್ ಮುಂದೆ ಬರೋದ ಮಾತಾಡೋದಿಲ್ಲ, ನಾ ಒಬ್ಬ ಮಾತಾಡೋ ಏನಂತದ ಬರೋದು ಅಜ್ಜಾರ ಹೊಟ್ಟೆ ಹೋರಾಟ ಮಾಡ್ತೇವೆ. ಹೊರಗೆ ಬಂದ ಅನ್ನೋದ ಅದು ಆಗಿಲ್ಲ. ಒಬ್ಬ ಟೆಕ್ನಿಕಲ್ ಅನ್ಸರಿ ನಮ್ಮ MLAಗಳ ನಾವ್ ನೋಡಿದ್ರೆ ಬಾಳ ಸಲ ನೋಡಿದ್ರೆ ಅಲ್ಲ ಈಗಪ್ಪನ ಏನ್ ನೋಡೋದ ಅಜ್ಜಾರ ಹೊಟ್ಟೆ ಹೆದರ್ಬೇಡ್ರಿ, ನೀವು ನೋಡತೇವ ನೋಡತೇವ್ ಬಿಡ್ತೇವ್ ಹೊರಗೆ ಬಂದ ಹಾಗೇನ್ರಿ ಓಪ ಅದ ಟೆಕ್ನಿಕಲ್ ಮಾಡೋದು ನಿಲ್ಲೂ ಮಾಡಕ್ ಯಾಕೆ ಮಾಡಕ್ ಬರಲ್ಲ? ನೀವು ಶಿಫಾರಸ್ ಮಾಡಿ ಕಳಿಸ್ರಿ ಸೆಂಟ್ರಲ್ ಗವರ್ಮೆಂಟ್ ನೋಡೋಣ. ನಾವು ಅಲ್ಲಿ ನಮ್ಮನೆ FPಗಳಿದಾರೆಲ್ಲ ಮಕ್ಕಳವ್ರ ನೋಡೋಣ ಅದ್ರ ಮುಂದೆ. ನೀವ ಇಲ್ಲೇ ಅದ ಪ್ರಾರಂಭಕ ಅಡಚಣೆಗಳು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅದನ್ನ ನೋಡ. ಇದು ಒಂದು. ಎರಡನೇದು, ನಾವು ಒಟ್ಟಿಗೆ ಎಲ್ಲಾರು ಕೂಡಿ ಪಕ್ಷಾತೀತವಾಗಿ ನಾವು ಸರ್ಕಾರದ ಮೇಲೆ ಒತ್ತಡ ಹೇರಿದ್ರೆ ಅದು ಆಗ್ತೈತಿ. ಕೆಲವು ಮಂದಿ ನನಗ ನಾಳೆ ಮುಖ್ಯಮಂತ್ರಿ ಯಾಕೆ ಕಳ್ಸೋದಪ್ಪ, ಮಂತ್ರಿ ಬೇಕಾಗಿತ್ತು ನಾನು ಜೋರ್ಲೆ ಮಾತಾಡಿದ್ರ ಕಾಗೆ ಬಹಳ ಮಂದಿ ಪಂಚಾಯತ್ ಸದಸ್ಯರು ಮಾತಾಡಿದ್ದ ಮಂತ್ರಿ ಹೋಯ್ತು. ನಾನು 5 ಬಾರಿ ಆದ್ರೂ 8 ಚುನಾವಣೆ ಮಾಡಿದ್ದೀನಿ. 5 ಬಾರಿ ಆದ್ರೂ ಅಜ್ಜಾರ್ನ ಇದುವರೆಗೆ ಒಬ್ಬ ಯಾವರೇ ಬಂದು ಹೇಳಿದ್ರೆ ನಾ ಆತ್ಮಹತ್ಯೆ ಮಾಡ್ಕೊತೀನಿ. ಇವತ್ತ ಒಬ್ರು ಹೇಳ್ಬೇಕು, ನಾ ಮಂತ್ರಿ ಸಲ ಯಾರು ಬಳಿಗೂ ಹೋಗಿಲ್ಲ. ಈ ಜನರ ಸೇವೆ ಮಾಡುವಂತ ಶಕ್ತಿ 25 ವರ್ಷದಿಂದ ಕೊಟ್ಟಿದಾರಲ್ಲ, ಇದಕ್ಕಿಂತ ಭಾಗ್ಯ ಮತ್ತೊಂದೇನೈತ್ರಿ? ಮಂತ್ರಿ ಆದ್ರನ್ನ ಸೇವೆ ಮಾಡ್ಬೇಕಂತ ಏನಿಲ್ಲ. ಈಗ ಒಬ್ಬ ರಸ್ತೆ ಮೇಲೆ ಆಕ್ಸಿಡೆಂಟ್ ಆಗಿ ಬಿದ್ದ, ಅವನನ್ನು ಗಾಡ್ಯಾಗ ಹಾಕೊಂಡು ಹೋಗ್ಲಕ್ಕ MLA ಇರ್ಬೇಕೇನ? ಒಬ್ಬ ಜನಸಾಮಾನ್ಯನ ಒಂದು ಒಯ್ಬೋದಲ್ಲ. ಒಂದು ಜನ ಸೇವೆ ಮಾಡಿ ಇದೊಂದು ವ್ಯವಸ್ಥೆ ಅಷ್ಟೇ. ಅಧಿಕಾರಿಗಳು ಮತ್ತು ಕೆಲವು ವ್ಯವಸ್ಥೆಗೆ ನಾವು MLA ಬೇಕಷ್ಟ. ಜನ ಸೇವೆ ಮಾಡ್ಲಾಕ ನೀವು ಅಜರ್ ಮಾಡೋದು ನೀವು MLA ಇದ್ರೇನ? ಒಂದು ಜನ ಸೇವೆ ಮಾಡ್ಲಾಕ ಅಧಿಕಾರದ ಅವಶ್ಯಕತೆ ಇಲ್ಲ. ನಾವು ಅಧಿಕಾರಿಗೆ ಅಡ್ಯಾಪ್ಟ್ ಆಗುದು ಬೇಡ. ನಾವು ಅಡ್ಯಾಪ್ಟ್ ಆಗೋದು ಕೆಲಸ ಆಗೋದಲ್ಲ. ನಾವು ಯಾವಾಗಲೂ ಎಲ್ಲೋ ಹೇಳ್ತಾನೆ ಆಗುದು ಸರ್ ಆತಂದ್ರೆ ನಾನು ಯಾವಾಗಲೂ ಒಮ್ಮೆ ನಾನು ಧರ್ಮ್ ಸಿಂಗ್ ಅವರು ನಾನು ಅಪೋಸಿಷನ್ ಆಗವ ಧರ್ಮ್ ಸಿಂಗ್ ಅವರು ಮ್ಯಾಗ ಇದ್ರು ಮುಖ್ಯಮಂತ್ರಿ. ಧರ್ಮ್ ಸಿಂಗ್ ಅವರು 2005 ಆಮೇಲೆ ಎಲ್ಲಾ ಮಂತ್ರಿಗಳು ನಿಂತಿದ್ರು ಅವ್ರು ಮುನಿಮು ಭಾಗದಾಗ. ನಾವು ಹೋಗಿ ಇವ್ರ್ಯಾಕ ನಿಂತಿದ್ರು? ಈಗ ಸಾಹೇಬ್ ಮ್ಯಾಗಿದ್ರು ಏನ್ ಸಾಹೇಬ್ ಮ್ಯಾಗಿದ್ರೆ ನಾವು ಬಡ 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 ಬೆಡ್ರೂಮ್ ಬಂದಿರ ಆಮೇಲೆ ಅವರು ಧರ್ಮ್ ಸಿಂಗ್ ಅವರು ರಾಜು ಇತರ ಬೆಡ್ರೂಮ್ ಹೋಗ್ತಾರೆ ಅವಕಾಶ ನುಗ್ಗಿ ಮ್ಯಾಗ ಕೂತಿದ್ರು ಅವ್ರು. ಸಾಹೇಬ್ ನಂದೇ ನಿಮ್ ಕೂಡ ಒಂದು 4-5 ತಾಸು ಮಲಗಾವದೆ ನಿಮ್ ಕೂಡ ಸಹಿ ಐತೆ ಸಹಿ ಮಾಡಿ ಹೋಗ್ಬಿಡ್ತೇನೆ ಆದ್ನಿ ಸಹಿ ಮಾಡಿ ಮುಂದೆ ಬಂದಿ ಎಲ್ಲ ಮಂತ್ರಿಗಳು ಏನ್ರಿ ನೀವು ಅಪೋಸಿಷನ್ ಮಗನ ವೈಕೋತಿಗೆ ಒಂದು ತಾಸು ಮಾಡ್ಕೊಂಡು ಕೆಲಸ ಮಾಡಿ ಇವು ಇದಕ್ಕೂ ಎದುರುದ ಅಲ್ಲಿ ಹೋಗೋದಕ್ಕೆ. ಅರೇ ಅವರು ಮನುಷ್ಯರಲ್ಲ MLAಗಳು. ಯಡಿಯೂರಪ್ಪನವ್ರು ನನಗೆ ಜಗಳ ಆಯ್ತು. ನಡೆಯ ನೀನ್ ಹಾಕೊಂಡು ಅಂತ ಇದ್ದ ಯಾಕೆ ಬಾತಂದ್ರೆ ಏನ್ ಮುಂದಿನ ಸಲ ತೆಗೆದು ಬಿಡ್ಕಿಲ್ಲ ನೀವು 5 ಏನ್ ಮಾಡೋದ್ರಿ? ನಾನು ಹೊಲ ಮನಿ ಕಸುಳು ಆಗೋದ್ರಿಂದ ಸಂಸಾರ ಕಸುಳು ಆಗೋದ್ರಿಂದ ನನ್ನ ಟಿಕೆಟ್ ಕುಡ್ಕಿಲ್ಲ ಮುಂದಿನ ಸಲ ಹಿಡ್ದ ಅಂದಾವ ಮಾತ್ರ 13 ಟಿಕೆಟ್ ಅಡಗ ಕೊಟ್ಟ.